ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮ್ಯಾಜಿಕ್ ಡೇ 14 ಆಕ್ಟಿವಿಟೀಸ್ನ ನೋಡೋಣ, ಏನ್ ಮಾಡೋದು ಅಂತ. ಹೋಪ್ಫುಲಿ ನೀವೆಲ್ಲರೂ ಮ್ಯಾಜಿಕ್ ಡೇ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ನೋಡೋಣ ಮ್ಯಾಜಿಕ್ ಡೇ 14 ಅಲ್ಲಿ ಏನಿದೆ ಅಂತ. ನಾನಂತೂ ಈ ಮ್ಯಾಜಿಕ್ ಬುಕ್ಕಿಂದ ಆಕ್ಟಿವಿಟೀಸ್ನ ತುಂಬಾ ಸಲ ಮಾಡಿದ್ದೀನಿ. ಎಷ್ಟು ಸಲ ಮಾಡಿದಾಗ್ಲೂ ನಂಗೆ ತುಂಬಾ ಖುಷಿಯಾಗಿದೆ ಇದು ಮಾಡುವಾಗೆಲ್ಲ. ಸೊ ಇದರಲ್ಲಿ ಡೇ 14 ಅಲ್ಲಿ ಹ್ಯಾವ್ ಎ ಮ್ಯಾಜಿಕಲ್ ಡೇ ಅಂತ ಹೇಳಿ. ಸೊ ಇದರಲ್ಲಿ ಹೇಳುತ್ತೆ, ಇಂಟೆನ್ಷನ್ಸ್ ಕಂಪ್ರೆಸ್ಡ್ ಇನ್ ಟು ವರ್ಡ್ಸ್ ಎನ್ಫೋಲ್ಡ್ ಮ್ಯಾಜಿಕಲ್ ಪವರ್ ಅಂತ. ಇದು ದೀಪಕ್ ಚೋಪ್ರಾ ಅವರು ಹೇಳಿರೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಇವ್ರು ಹೇಳೋದೇನು ಅಂತಂದ್ರೆ, ನಾವು ಲಿವ್ ಮಾಡಕ್ ಮುಂಚೆನೆ, ಅಂದ್ರೆ ಇವಾಗ ನಮ್ಮ ದಿನ ಹೇಗಿರ್ಬೇಕು ಅಂತ ಅನ್ನೋದನ್ನ ನಾವೇ ಡಿಸೈಡ್ ಮಾಡಬಹುದು ಅಂತ ಹೇಳಿ. ಸೊ ಇವಾಗ ಒಂದು ದಿನ ನಾವು ಬೆಳಗ್ಗೆ ಶುರು ಮಾಡಿದಾಗ ರಾತ್ರಿ ತನಕನೂ ಆ ದಿನ ಹೇಗಿರ್ಬೇಕು ಅಂತ ನಾವು ಅದನ್ನ ಡಿಸೈಡ್ ಮಾಡ್ತೀವಿ, ಅದೇ ತರ ಆಗತ್ತೆ ಅಂತ ಹೇಳಿ. ಸೊ ನಾವು ಬೆಳಗ್ಗೆ ಎದ್ದಿದ ತಕ್ಷಣನೇ ಈ ಮ್ಯಾಜಿಕ್ ಡೇ 14 ಮಾಡುವಾಗ ಬೆಳಗ್ಗೆ ಎದ್ದಿದ ತಕ್ಷಣನೇ ನೀವು ನಿಮ್ದು ಅವತ್ತಿನ ದಿನ ಹೇಗಿರತ್ತೆ ಅಂತ ನೀವು ಡಿಸೈಡ್ ಮಾಡಿ, ಆಯ್ತಾ. ಆಮೇಲೆ ಎಲ್ಲ ದಿಕ್ಕುವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ. ಅಂದ್ರೆ ಇವತ್ತಿನ ದಿನ ನೀವು ಒಂದು ಮೀಟಿಂಗ್ ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಸೊ ನಾನಿವತ್ತು ಮೀಟಿಂಗ್ ಹೋಗ್ತಾ ಇದ್ದೀನಿ, ನನ್ನ ಮೀಟಿಂಗು ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಎಲ್ಲರೂ ನಾನು ಹೇಳಿದ್ದು ಐಡಿಯಾಸ್ನೆಲ್ಲ ಓಕೆ ಅಂತ ಹೇಳ್ತಾರೆ. ನನ್ನ ಐಡಿಯಾಸು ತುಂಬಾ ಸ್ಟ್ರಾಂಗ್ ಆಗಿದೆ, ನನ್ನ ಐಡಿಯಾಸು ತುಂಬಾ ಬಿಸ್ನೆಸ್ ಕೊಡುತ್ತೆ ನಮ್ಮ ಕಂಪನಿಗೆ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು, ಇವತ್ತು ಬೆಳಗ್ಗೆ ತಿಂಡಿ ಮಾಡಿದ್ದು ತುಂಬಾ ರುಚಿಯಾಗಿದೆ, ಮನೇಲಿ ಇರೋರೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ, ಅದನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಆಮೇಲೆ ಇವತ್ತು ನಾನು ಗಾಡಿಯಲ್ಲಿ ಹೋಗುವಾಗ ಒಂಚೂರು ಟ್ರಾಫಿಕ್ಕೇ ಇರಲಿಲ್ಲ, ಆರಾಮವಾಗಿ ನಾನು ಟೈಮಿಗೆ ಕರೆಕ್ಟಾಗಿ ನಾನು ಹೋಗಿ ರೀಚ್ ಆದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಆಮೇಲೆ ನನ್ನ ಕೊಲೀಗ್ಸ್ ಎಲ್ಲ ನನ್ನ ಜೊತೆ ತುಂಬಾ ಖುಷಿಯಾಗಿದ್ರು. ಅಥವಾ ನೀವು ಸ್ಕೂಲ್ಗೆ ಹೋಗ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರೋ, ಸೊ ಅವತ್ತಿನ ದಿನ ಎಲ್ಲ ದಿಕ್ಕೂ ನನ್ನ ಫ್ಯಾಮಿಲಿ ಅವರೆಲ್ಲ ತುಂಬಾ ಖುಷಿಯಾಗಿದ್ರು, ನಾವೆಲ್ಲ ತುಂಬಾ ಸಂತೋಷವಾಗಿದ್ವಿ, ತುಂಬಾ ನಗ್ತಾ ಇದ್ವಿ. ಇವತ್ತಿನ ದಿನ ತುಂಬಾನೇ ಎಂಜಾಯ್ ಮಾಡಿದೆ ನಾನು ಇವತ್ತಿನ ದಿನಾನ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಎವ್ರಿ ಡೇ ಏನಾದ್ರೂ ಆಗಕ್ ಮುಂಚೆನೆ ನಾವು ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಅದು ಮ್ಯಾಜಿಕ್ ಡೇ 14 ಮ್ಯಾಜಿಕ್ ಡೇ 14 ಅಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ನಾವು ದಿನಾಗ್ಲೂ ಕೂಡ ಇದನ್ನ ಮಾಡಿದ್ರೆ ಖಂಡಿತವಾಗ್ಲು, ನಾನಂತೂ ಇದನ್ನ ಪರೀಕ್ಷೆ ಮಾಡಿದ್ದೀನಿ. ನಾನು ಅನ್ಕೊಂಡು ಹೋಗಿದ್ದೀನಿ, ಇವತ್ತು ನನಗೆ ದಿನ ಹೀಗಿರುತ್ತೆ ಅಂತ ನಾನು ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲಿಂದ ಥ್ಯಾಂಕ್ ಯು ಹೇಳ್ತೀನಿ ಈಚ್ ಅಂಡ್ ಎವ್ರಿ ಮೂಮೆಂಟ್ಗೆ. ಅವತ್ತಿನ ದಿನ ಅದೇ ತರ ಆಗಿರುತ್ತೆ. ಪರೀಕ್ಷೆ ಮಾಡಕ್ಕೆ ಅಂತ ಹೇಳಿ ನಾನು ಕೆಲವು ದಿನ ಏನು ಆ ಥರ ಎಲ್ಲ ಥ್ಯಾಂಕ್ ಯುನೂ ಹೇಳಿಲ್ಲ, ಏನೂ ಮಾಡಿಲ್ಲ, ಹಾಗೆ ಹೋಗಿದ್ದೀನಿ. ಅವತ್ತಿನ ದಿನನೂ ನಾರ್ಮಲ್ ಆಗಿರ್ತಾ ಇತ್ತು. ಏನು ಅಂದ್ರೆ ನಾನು ಅನ್ಕೊಂಡಿದ್ದ ಪ್ರಕಾರದಲ್ಲಿ ಏನೂ ಆಗ್ತಾ ಇರಲಿಲ್ಲ ಆ ಥರ. ಸೊ ಹಾಗೆ ನೀವು ಎವ್ರಿ ಡೇ ಇದನ್ನ ಆಕ್ಟಿವಿಟಿ ಮಾಡಿ. ಸೊ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಾಗತ್ತೆ. ಸೊ ಅವತ್ತಿನ ದಿನಾನ ನಾವು ಹೇಗೆ ಅವತ್ತಿನ ದಿನಾನ ಲಿವ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಹೇಗೆ ನಾವು ಆ ಮೂಮೆಂಟ್ಸ್ನೆಲ್ಲ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ, ಅದನ್ನ ನಾವು ಫಸ್ಟೇನೆ ಲಿವ್ ಮಾಡಿಬಿಟ್ಟು ಅದನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀವಿ ಈಚ್ ಅಂಡ್ ಎವ್ರಿಥಿಂಗಿಗೂ ಕೂಡ, ಆಯ್ತಾ. ಸೊ ಇವರು ಅದೇ ಹೇಳ್ತಾರೆ, ಈ ಬುಕ್ ಬರೆದವರು ಅವ್ರು ಹೇಳಿದ್ದಾರೆ, ಅವ್ರಿಗೆ ಸೂಪರ್ ಮಾರ್ಕೆಟ್ಗೆ ಹೋಗೋದು ಅಂದ್ರೆ ಒಂಚೂರು ಇಷ್ಟ ಇರ್ಲಿಲ್ವಂತೆ, ಶಾಪಿಂಗ್ ಎಲ್ಲ ಮಾಡೋದಕ್ಕೆ. ಸೊ ಹಾಗೆ ಸೊ ಅವಾಗ ಅವರು ಹೇಳ್ಕೊಂಡು ಹೋಗೋರಂತೆ ಫಸ್ಟೇನೆ, ನಂದು ಸೂಪರ್ ಮಾರ್ಕೆಟಿಗೆ ಹೋಗುವಾಗ ನಾನು ಟ್ರಾಫಿಕ್ಕೇ ಇರಲ್ಲ, ನಾನು ಆರಾಮವಾಗಿ ಹೋಗ್ತೀನಿ, ಆಮೇಲಿಂದ ನಾನು ಎಂಜಾಯ್ ಮಾಡ್ತೀನಿ ನಾನು ಶಾಪಿಂಗ್ನ ಅಂತೆಲ್ಲ ಹೇಳ್ಕೊಂಡು ಹೋಗೋರಂತೆ. ಸೊ ಅದೇ ತರ ಅವ್ರಿಗೆ ಆಗೋದಂತೆ, ಟ್ರಾಫಿಕ್ಕು ಇರ್ತಾ ಇರ್ಲಿಲ್ವಂತೆ, ಕಾರ್ ಪಾರ್ಕಿಂಗ್ ಪ್ಲೇಸು ಹತ್ರದಲ್ಲೇ ಸಿಕ್ಬಿಡೋದಂತೆ ಶಾಪಿಂಗ್ ಸೆಂಟರ್ಗೆ. ಅಲ್ಲಿ ಹೋದಾಗ್ಲೂ ಅಷ್ಟೇ ಶಾಪಿಂಗ್ ಮಾಡೋದಕ್ಕೆಲ್ಲ ಒಳ್ಳೊಳ್ಳೆ ಡೀಲ್ಸ್ಗಳು ಸಿಕ್ಕೋದಂತೆ. ಆಮೇಲೆ ಯಾರೋ ಫ್ರೆಂಡ್ಸ್ ಸಿಕ್ಕೋರಂತೆ, ಅವ್ರ ಜೊತೆ ಲಂಚ್ ಮಾಡೋರಂತೆ. ಸೊ ಹಾಗೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತಂತೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಎವ್ರಿ ಟೈಮ್ ನಂದು ಡೇನ ಹೇಗಿರ್ಬೇಕು ಅಂತ ನಾನು ಅನ್ಕೊಂಡು ಹೋಗ್ತೀನೋ ಅದೇ ತರ ನನಗೆ ಇರತ್ತೆ ಅಂತ ಹೇಳಿ. ಸೊ ಅದೇ ತರ ನೀವು ಕೂಡ ಅವತ್ತಿನ ದಿನ ನಿಮ್ದು ಹೇಗಿರ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ, ಅದು ಎಲ್ಲದಕ್ಕೂ ಅವತ್ತಿನ ದಿನ ಏನೇನಾಗತ್ತೋ ನಿಮ್ದು ಲೈಫಲ್ಲಿ ಅವತ್ತಿನ ದಿನಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಬನ್ನಿ, ಓಕೆನಾ. ಸೊ ಇದು ನಾವು ಡೇ 14ಗೆ ಮಾಡುವಂತ ಆಕ್ಟಿವಿಟಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣನೇ ನೀವು 10 ಬ್ಲೆಸ್ಸಿಂಗ್ಸ್ ಅನ್ನ ಬರೀತೀರಾ. ಆಮೇಲೆ ಈಚ್ ಬ್ಲೆಸ್ಸಿಂಗ್ಸ್ ಆದ್ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅದನ್ನು ಓದ್ತೀರಾ, ಓಕೆನಾ. ಫಸ್ಟ್ ಥಿಂಗ್ ಮಾರ್ನಿಂಗ್ ಅಲ್ಲಿ ಮಾಡೋದು. ಆಮೇಲಿಂದ
ಸೊ ಮಾರ್ನಿಂಗಲ್ಲೇ ನೀವು ಅವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ಫಸ್ಟೇ ಡಿಸೈಡ್ ಮಾಡಿ ಏನೇನು ಮಾಡ್ತೀರಾ ಆಕ್ಟಿವಿಟೀಸು ಅದೆಷ್ಟು ಚೆನ್ನಾಗಾಗತ್ತೆ ಅನ್ನೋದನ್ನೆಲ್ಲ ಡಿಸೈಡ್ ಮಾಡಿ ಈಚ್ ಆಕ್ಟಿವಿಟಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಓಕೆನಾ? ಆಮೇಲಿಂದ ಇದಾದ್ಮೇಲಿಂದ ಹೆಂಗೆ ಅಂತಂದ್ರೆ ನಾವು ರಾತ್ರಿ ಹೊತ್ತು ಹೇಳ್ತೀವಲ್ವಾ, ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ಥ್ಯಾಂಕ್ ಯು ನನಗೆ ಇಷ್ಟು ಚೆನ್ನಾಗಾಗಿದ್ದಕ್ಕೆ ಅಂತ. ಸೊ ಇದು ನಾವು ಹಗಲಲ್ಲೇ ಹೇಳ್ಬಿಡ್ತೀವಿ, ಆಗಕ್ಕೆ ಮುಂಚೆನೆ ನಾವು ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಡ್ತೀವಿ. ಓಕೆನಾ? ಆಮೇಲಿಂದ ನೀವು ಅದಾಗ್ತಿದ್ದಂಗೆನೆ ಈ ಗ್ರೇಟ್ಫುಲ್ನೆಸ್ ಇದು ಥ್ಯಾಂಕ್ ಯು ಅಂತ ಹೇಳಾದ್ಮೇಲೆ ಅವತ್ತಿನ ದಿನ ಥ್ಯಾಂಕ್ ಯು, ನನಗೆ ಇವತ್ತಿನ ದಿನ ಈ ಗ್ರೇಟ್ ನ್ಯೂಸ್ ಬಂದಿದ್ದಕ್ಕೆ ಅಂತ ಹೇಳಿ ಥ್ಯಾಂಕ್ ಯು ಹೇಳಿ. ಸೊ ಅವತ್ತಿನ ದಿನ ಒಂದಾದರೂ ನಿಮಗೆ ಒಂದು ಗ್ರೇಟ್ ನ್ಯೂಸ್ ಬಂದೇ ಬರುತ್ತೆ, ನಿಮ್ಮ ಫೇವರಲ್ಲಿ ಆಗೋ ಥರದ್ದು. ಸೊ ಅದಕ್ಕೆ ಫಸ್ಟೇನೆ ನೀವು ಥ್ಯಾಂಕ್ ಯು ಹೇಳ್ಬಿಡ್ತಾ ಇದ್ದೀರಾ ಆ ಗ್ರೇಟ್ ನ್ಯೂಸಿಗೆ. ಆಮೇಲಿಂದ ರಾತ್ರಿ ಮಲ್ಕೊಳಕ್ ಮುಂಚೆ ನೀವು ಮ್ಯಾಜಿಕ್ ರಾಕ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಅವತ್ತಿನ ದಿನ ನಿಮ್ಗೆ ಏನು ಸ್ಪೆಷಲ್ ಮೂಮೆಂಟ್ ಆಯಿತು, ಸೊ ಆ ಮೂಮೆಂಟಿಗೆ ನೀವು ಥ್ಯಾಂಕ್ ಯು ಹೇಳ್ಬಿಟ್ಟು ನೀವು ಅದನ್ನ ಕೂಡ ಬರೀರಿ. ಓಕೆನಾ? ಸೊ ಹಿಂಗಾದ್ಮೇಲೆ ಏನಾಗುತ್ತೆ, ಅವತ್ತಿನ ದಿನ ನೀವು ಫಸ್ಟೇನೆ ಥ್ಯಾಂಕ್ಸ್ ಹೇಳಿರೋದ್ರಿಂದ ಆ ಇಡೀ ದಿನ ಮ್ಯಾಜಿಕಲ್ ವೇ ಅಲ್ಲಿ ನಿಮಗೆ ಆಗೋಗುತ್ತೆ. ಓಕೆನಾ? ಸೊ ಇದನ್ನ ಮ್ಯಾಜಿಕ್ ಡೇ 14 ಆಕ್ಟಿವಿಟೀಸ್ನ ಎಲ್ಲರೂ ಮಾಡಿ. ಸೊ ನೆಕ್ಸ್ಟ್ ಮ್ಯಾಜಿಕ್ 15 ಇಂದ ಆಕ್ಟಿವಿಟಿನ ನೋಡೋಣ ನೆಕ್ಸ್ಟ್ ಡೇ. ಓಕೆನಾ? ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.